ಸ್ವಲ್ಪ ನೋಡಿ ನಡಿಬೇಕು. ಓ ಓ ಓ. ಸೊ ಗಾಯ್ಸ್, ಈಗ ಬೆಳಿಗ್ಗೆ 6:30 ಆಗಿದೆ. ಈಗ ನಾವಿಲ್ಲೊಂದು ರೂಮ್ ಮಾಡಿದ್ವಿ ನೈಟ್. ಇಲ್ಲಿಂದ ಈಗ ಚೆಕ್ಔಟ್ ಆಗ್ತಿದ್ದೇವೆ. ತೊಲ್ಲಾಯಿರಂಗ್ ಕಂಡಿ ಅಂತ ಆ ಪ್ಲೇಸಿಗೆ ಈಗ ಚೆಕ್ಔಟ್ ಆಗ್ತಿದ್ದೇವೆ. ಇಲ್ಲಿಂದ ಚೆಕ್ಔಟ್ ಆಗಿ ಸೀದಾ ಅಲ್ಲಿಗೆ ತೊಲ್ಲಾಯಿರಂಗ್ ಕಂಡಿ. ಸೊ ಗಾಯ್ಸ್, ನಾವೀಗ ಇಲ್ಲಿ ತೊಲ್ಲಾಯಿರ ಕಂಡಿ ಅಂತ ಇದೆ, ಅಲ್ಲಿ ಬಂದಿದ್ದೇವೆ. ಅಲ್ಲಿ ಎಂಟ್ರಿ, ಅಲ್ಲಿಂದ ಆಫ್ ರೋಡ್ ಹೋಗ್ಲಿಕ್ಕೆ ಇದೆ, ಅವ್ರ ಜೀಪ್ ಇದೆ. ಈಗ ನಾವು ಅಲ್ಲಿಂದ ಆಫ್ ರೋಡ್ ಹೋಗ್ತೇವೆ. ಒಂದು 7 ಕಿಲೋಮೀಟರ್ ಇದೆ ಆಫ್ ರೋಡು. ಮತ್ತು ಅಲ್ಲಿಂದ ಬ್ರಿಡ್ಜ್ ವ್ಯೂ ಎಲ್ಲ ಇದೆ, ಗ್ಲಾಸ್ ಬ್ರಿಡ್ಜ್ ಅದೆಲ್ಲ ಆ್ಯಕ್ಟಿವಿಟಿ ಇದೆ. ಅಲ್ಲಿ ಹೋಗಿ ಮಾಡ್ತೇನೆ. ಅಲ್ಲಿ ಎಂಟ್ರೆನ್ಸ್. ಫುಲ್ ಆಫ್ ರೋಡ್ ಆಗಿದೆ ನೋಡಿ, ಪ್ಲೇಸ್ ಫುಲ್ ಆಫ್ ರೋಡ್. ಸ್ವಲ್ಪ ಆಫ್ ರೋಡ್ ವೈಬ್ ಸಿಗ್ತಿದೆ ಈಗ. ಇದು ರೋಡ್ ನೋಡಿ, ಫುಲ್ ಆಫ್ ರೋಡ್ ಅಂದ್ರೆ ಫುಲ್ ಆಫ್ ರೋಡ್ ವೈಬ್ ಸಿಗ್ತಿದೆ. ರೋಡ್ ಏನಂದ್ರೆ ಏನೂ ಇಲ್ಲ, ಫುಲ್ ಆಫ್ ರೋಡ್ ವೈಬ್ ಸಿಗ್ತಿದೆ. കൂടുതൽ ശനി ഞായർ മിസ്സായി എൻ്റെ പറഞ്ഞു ഞാൻ പ്ലാനിങ്. ಆದ್ವಿ ಎಂಟ್ರೆನ್ಸ್ ಇದು. ಇದು ಟಿಕೆಟ್ ಆಗಿದೆ.
ನಾವು 4 ಜನಕ್ಕೆ 4 ಟಿಕೆಟ್ ಇದ್ವಿ, ಪರ್ ಪರ್ಸನ್ 250 ಟಿಕೆಟ್. ಇಲ್ಲಿಂದ ಜೀಪನ್ನು ಬಿಟ್ಟು ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತೇವೆ. ಇದು ಎಂಟ್ರಿ, ಇಲ್ಲಿಂದ ಎಂಟ್ರಿ ನಮಗೆ. ಇಲ್ಲಿ 2 ಇದೆ, 2 ಪಾರ್ಕ್ ಥರ ಇದೆ, ಯಾವುದು ಸೆಲೆಕ್ಟ್ ಮಾಡ್ಬೋದು. ನಾವು ಇಕೋ ಪಾರ್ಕ್ ಅಂತ ಸೆಲೆಕ್ಟ್ ಮಾಡಿದ್ದೇವೆ. ನನಗೆ ಜೀಪ್ನವ್ರು ರೆಕಮೆಂಡ್ ಮಾಡಿದ್ರು ಇದು ಒಳ್ಳೆದಂತ. 2ರಲ್ಲಿ ಯಾವುದು ಕೂಡ ಹೋಗ್ಬೋದು. ಆಫ್ ರೋಡ್ ಅಂದ್ರೆ ಆಫ್ ರೋಡ್, ಒಳ್ಳೆ ಆಫ್ ರೋಡ್, ಫುಲ್ ಆಫ್ ರೋಡ್. ಇದಲ್ಲ ಇದಕ್ಕೆ 300 ಖರ್ಚಾಗಿ ಇಲ್ಲ. ಇಲ್ಲಿ ನೋಡಿ, ಜಿಪ್ ಲೈನ್ಗೆ ಎಕ್ಸ್ಟ್ರಾ 100, ಮತ್ತು ಸೈಕಲ್ ಜಿಪ್ ಲೈನ್ ಥರನೇ ಸೈಕಲ್ ಎಕ್ಸ್ಟ್ರಾ 100, ಮತ್ತೊಂದು ಇದು ಎಕ್ಸ್ಟ್ರಾ 100. ಒಳ್ಳೆ ಆ್ಯಕ್ಟಿವಿಟಿ ಇದೆ. ಒಂದು 100 ಎಕ್ಸ್ಟ್ರಾ ಕೊಟ್ಟರೆ ಅಷ್ಟೇ. ಇದರಲ್ಲಿ ಕೇವ್ ಕಾಣಿಸ್ತಾ, ಅದರೊಳಗೆ ಹೋದರೆ ಕೇವು. ನಮಗೊಂದು 1 ಅವರ್ ಟೈಮ್ ಕೊಡ್ತಾರೆ. 1 ಅವರಲ್ಲಿ ಇದೆಲ್ಲ ಕಂಪ್ಲೀಟ್ ಮಾಡಿ ರಿಟರ್ನ್ ಜೀಪಿಗೆ ಹೋಗಬೇಕು. ಹಾಗೆ ಅವ್ರದ್ದು ಟೈಮಿಂಗ್ಸ್ ಇದೆ. ಫುಲ್ ಕೋಲ್ಡ್ ಇದೆ, ಒಳ್ಳೆ ವ್ಯೂ ಇದೆ. ಗ್ಲಾಸ್ ಬ್ರಿಡ್ಜ್, ಫುಲ್ ಕೋಲ್ಡ್ ಆಗಿ ನೀರಿದೆ. ನೀರು ಜಾರಿ ಬಿದ್ದರೂ ಬೀಳ್ತೇವೆ, ಸ್ವಲ್ಪ ನೋಡಿ ನಡಿಬೇಕು. ಓ ಓ ಓ, ಇದು ಒಳ್ಳೆ ವ್ಯೂ ಇದೆ ಇಲ್ಲಿಂದ. ಓ ಮೈ ಗಾಡ್, ಒಳ್ಳೆ ಇಲ್ಲಿ ಕೇವ್ಗೆ ಹೋಗ್ತಿದ್ದೇವೆ. ಕೇವ್ ಇದೆಯಂತೆ. ಸೊ ಗಾಯ್ಸ್, ನಾವೀಗ ತೊಲ್ಲೈರಕಂಡಿಂದ ರಿಟರ್ನ್ ಹೋಗ್ತಿದ್ದೇವೆ. ತೊಲ್ಲೈರಕಂಡು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು.
ಯಾರಿಗೆಲ್ಲ ವಾಯನಾಡಿಗೆ ಬರಲಿಕ್ಕಿದೆ ಅವ್ರು ತೊಲ್ಲೈರ ಕಂಡಿ ಒಮ್ಮೆ ಬಂದು ಹೋಗಲೇಬೇಕು. ಒಳ್ಳೆ ಎಂಜಾಯ್ಮೆಂಟ್ ಸಿಗ್ತಿದೆ. ಓಕೆ, ಸೊ ನಾವು ನೆಕ್ಸ್ಟ್ ಲೊಕೇಶನಲ್ಲಿ ಸಿಗುವ.